ಇದೇ ತರ ಅಡಿಗೆ ಎಣ್ಣೆಯಲ್ಲಿ ಕೂಡ ಅಪಾಯಕಾರದ ಫ್ಯಾಟಿ ಆಸಿಡ್ ಯೂಸ್ ಮಾಡ್ತಾರೆ ಅಂತ ತುಂಬಾ ಖಂಡಿತ ಅದ್ರ ಬಗ್ಗೆನೂ ಕೂಡ ನಾವು ಮಾಡ್ಬೇಕಾಗ್ತದೆ. ಅದೇ ಎಣ್ಣೆನ ಬಳಕೆ ಮಾಡಿ ಪುನರ್ಬಳಕೆ ಮಾಡಿ ಅದರಿಂದ ಬಹಳ ಆರೋಗ್ಯಕ್ಕೆ ಹಾನಿಕಾರ ಅದು. ಮತ್ತೆ ಅದರಲ್ಲೂ ಕೂಡ ಈ ಡೀಪ್ ಫ್ರೈಡ್ ಮಾಡ್ತಾರೆ, ಅದರಲ್ಲೇ ಮಾಡ್ತಾರೆ, ಖಂಡಿತವಾಗಿ ಆರೋಗ್ಯಕ್ಕೆ ಹಾನಿಕಾರ. ಅದ್ರ ಬಗ್ಗೆನೂ ನಾವು ರಿಪೀಟೆಡ್ ಯೂಸ್ ಒಂದ್ ಕಡೆ, ಒರಿಜಿನಲ್ ಬರುವ ಎಣ್ಣೆಲೂ ಕೂಡ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ತುಂಬಾ ಲಿಮಿಟ್ ಮೀರಿ ಬಳಕೆ ಆಗ್ತಾ ಇದೆ. ಅದು ಕೂಡ ಕ್ಯಾನ್ಸರ್ ಕಾರಣ ತುಂಬಾ ಸರ್ವೆಗಳೇ ಹೇಳಿದೆ. ಅದನ್ನು ಕೂಡ ಅವರು ಹೋಗಿ ವಿಚಾರಣೆ ಮಾಡೋದಕ್ಕೆ ಅದೆಲ್ಲ ಕೂಡ ಮಾಡೋದಕ್ಕೂ ಹೇಳ್ತೀವಿ ನಾವು, ಎಲ್ಲವನ್ನು ಕೂಡ ಹೇಳ್ತೀವಿ. ಒಂದ್ಸಲ ಹೋದಾಗ ಗೋಬಿ ಮಂಚೂರಿ ಬಟ್ ರೆಗ್ಯುಲರ್ ಖಂಡಿತ ಆಯಿಲ್ ಎಲ್ಲ ನಮ್ಮ ಹೌದು ಹಾಸ್ಟೆಲ್ಗಳು ಇಲ್ಲ ಅದನ್ನ ಹೋಗಿ ಅಲ್ಲೆಲ್ಲ ಸರ್ವೆ ಮಾಡಿದ್ದಾರೆ. ಎಲ್ಲ ನಮ್ಮ ಹಾಸ್ಟೆಲ್ಸ್ ಮತ್ತು ಇದರಲ್ಲೆಲ್ಲ ಹೋಗಿ ಅವರು ಅಲ್ಲೆಲ್ಲ 652 ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತ್ತು ವೈದ್ಯಕೀಯ ಕಾಲೇಜುಗಳ ಹಾಸ್ಟೆಲ್ಗಳು ಅಲ್ಲಿ 504 ಸ್ಯಾಂಪಲ್ಗಳನ್ನ ಪಡ್ಕೊಂಡಿದ್ರು. ಅದ್ರ ಮಾಹಿತಿ ಎಲ್ಲ ಕೊಟ್ಕೊಳ್ಳೋಣ ನಿಮ್ಗೆ. ನಾನು ಬೇಕಾದ್ರೆ ಊರಲ್ಲಿ ಹೇಳ್ಬೇಕಾ? ಅದರಲ್ಲಿ 652ರಲ್ಲಿ 504 ಮಾದರಿಗಳನ್ನ ನಾವು ಪಡ್ಕೊಂಡಿದ್ದೇವೆ. ಅದರಲ್ಲಿ 9 ಮಾದರಿಗಳಲ್ಲಿ ಅಸುರಕ್ಷಿತವಾಗಿದೆ ಅಂತ ಬಂದಿದೆ, ಆಯ್ತಾ. ಮತ್ತೆ 3 ಮಾದರಿಗಳಲ್ಲಿ ಕಳಪೆ ಅಂತ ಬಂದಿದೆ. ಸೊ ಅದೇ ತರ ಈ ಅಂಗನವಾಡಿಗಳಲ್ಲೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ನಾವು ಕೊಡ್ತಾ ಇರೋಂಥ ಆಹಾರದ ಕ್ವಾಲಿಟಿ ಹೆಂಗಿದೆ ಅದ್ರ ಬಗ್ಗೆನೂ ಕೂಡ ಅವರು ಒಂದು ಡ್ರೈವ್ ಅನ್ನು ತಗೊಂಡಿದ್ದಾರೆ. ಅಂಗನವಾಡಿ ಕೇಂದ್ರಗಳು, ನಮ್ಮ SC/ST ಹಾಸ್ಟೆಲ್ಗಳು, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳು, ಮೈನಾರಿಟಿ ಎಲ್ಲ ಕಡೆ ಇದನ್ನ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನು ಕೂಡ ಅದು ಹಾಲಿನ ಮಾದರಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಕುಡಿಯ ನೀರಿನ ಮಾದರಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಅನೇಕ ಪ್ರಕರಣಗಳು ಕೂಡ ಅವರು ಮೊಕದ್ದಮೆಗಳೆಲ್ಲ ಹಾಕಿ ಕೆಲವು ಕಡೆ ಎಲ್ಲ ಈಗಾಗಲೇ ದಂಡವನ್ನು ಕೂಡ ಕಳೆದ 3 ತಿಂಗಳಲ್ಲಿ ಕೆಲವು ಕಡೆ ದಂಡ ವಸೂಲತೆಯನ್ನು ಆಗಿದೆ. ಪಬ್ಲಿಕ್ ಕಂಪ್ಲೇಂಟ್ ಡ್ರೈವ್ ಮಾಡೋದಕ್ಕೆ ಪ್ರಾವಿಷನ್ ಇರ್ತದೆ, ಬೇಕಾದ್ರೆ ಮಾಡೋಣ ಏನಾದ್ರು ಇಲ್ಲ. ಇದಕ್ಕೆ ಹೆಲ್ಪ್ ಲೈನು ಎಲ್ಲ ಇದೆ, FSSAI ಹೆಲ್ಪ್ ಲೈನ್ ಎಲ್ಲ ಇದೆ. ಅದು ಬೇಕಾದ್ರೆ ಏನಾದ್ರೂ ಒಂದು ಸುಲಭವಾದಂತ ಬೇಕಾದ್ರೆ ಮಾಡೋದಕ್ಕೆ ಒಂದು ಯೋಚನೆ ಮಾಡಬಹುದು. Some helpline, central number. Helpline already is there, but ಒಂದು ಸಿಂಪಲ್ ಆಗಿರುವಂತ ನಂಬರ್ ಕೊಟ್ರೆ then that become more useful, ಅಲ್ವಾ? ಒಂದು 4-digit ನಂಬರು ಆ ಥರ ಮಾಡೋಣ ಅಲ್ವಾ? ಸೊ ಏನ್ ಮಾಡ್ಬೋದು ಅಂದ್ರೆ ಎಲ್ಲಾ ಕಡೆ ಈ ತರ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಇಂಥ ಫೋನ್ ಮಾಡಿ ಅಂತ ಎಲ್ಲ ಈ ಹೋಟೆಲ್ಸ್ ರೆಸ್ಟೋರೆಂಟ್ಸ್ಗೆಲ್ಲ ಬೇಕು ಹಾಕೋದಕ್ಕೆ ಹೇಳ್ಬಿಡೋಣ ಅಲ್ವಾ? ವಿ ಕ್ಯಾನ್ ಡೂ ದಟ್. ಈ ಹೆಲ್ಪ್ ಲೈನ್ಗೆ ಫೋನ್ ಮಾಡಿ ನಿಮ್ಗೆ ಕಂಪ್ಲೇಂಟ್ಸ್ ಇದ್ರೆ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಸ್ಬೋದು. ಮಾಡೋಣ ಎಲ್ಲ. ನೋಡಿ, 100ರಲ್ಲಿ ನೀವು 5 ಜನರನ್ನು ಹಿಡಿದ್ರೆ ಆ 90 ಜನ ಸರಿ ಹೋಗ್ತಾರೆ. ಎಲ್ರಿಗೂ ಮಾಡಬೇಕು ಅಂತ ಏನಿಲ್ಲ. ಆದ್ರೆ 5 ಜನರಿಗೆ ನಾವು ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಕಾರ್ಯ ಅದನ್ನು ನಾವು ಮಾಡಬೇಕು. ಅವಾಗ ಏನಾಗುತ್ತೆ, ನಿಜವಾದ ಭಯ ಏನೋ ಮಾಡೋದು, ಕರೆದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಹೇಳೋದು, ಆಮೇಲೆ ಮತ್ತೆ ಮುಚ್ಚೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಯಾರ ಮೇಲೆ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಸರಿಯಾದ ಕ್ರಮ ಆದ್ರೆ ಅವಾಗ ಎಲ್ಲರೂ ಸರಿ ಹೋಗ್ತಾರೆ. ಅದು ಮುಖ್ಯ. ಇವತ್ತಿಂದನೇ ಈಗ ಇವತ್ತು ನಿಮ್ಗೆ ಅದೇ ಗೋಬಿ ಮಂಚೂರಿಯನ್ ಬೇಕಾದ್ರೆ ಈಗ ತಿನ್ಕೊಂಬಿಡಿ, ನಾಳೆ ಸಿಗೋದಿಲ್ಲ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.